ಅನಿರುದ್ಧ್ ಅವರು ಈ ಸಿನಿಮಾಕ್ಕೆ ಮ್ಯೂಸಿಕ್ ಕೊಟ್ಟಿಲ್ಲ ಅಂದಿದ್ರೆ ಸಿನಿಮಾ ಥಿಯೇಟರ್ ಅಲ್ಲಿ ಕುತ್ಕೊಂಡಿರೋಂತ ಪ್ರೇಕ್ಷಕರು ಎಲ್ಲರೂ ಅರ್ಧದಲ್ಲಿ ಎದ್ದು ಬರ್ಬೇಕಾಗಿತ್ತು. ಹಂಗೆ ಇತ್ತು ಈ ವರ್ಸ್ಟ್ ಸಿನಿಮಾ. ಅರುಣ್ ಮಾತಾ ಈಶ್ವರನ್ ಇವರು ಈ ಸಿನಿಮಾದಲ್ಲಿ ಸ್ಟೋರಿನ ಬೇರೆ ಲೆವೆಲ್ಗೆ ತಗೊಂಡ್ ಹೋಗ್ಬೇಕು ಅಂತ ಅನ್ಕೊಂಡಿದ್ರೇನೋ, ಆದ್ರೆ ಆ ಕೆಲಸ ಆಗ್ಲಿಲ್ಲ. ಈ ಸಿನಿಮಾದ ಕತೆ ಏನಪ್ಪಾ ಅಂದ್ರೆ ಫಾದರ್ ಎಮೋಷನಲ್ ಮತ್ತು ಒಬ್ಬ ಹುಡುಗನ ಎಜುಕೇಶನ್ ಬಗ್ಗೆ ಭಯ. ಇವರಿಗೆ ಆಗಿರುವಂತ ಅನ್ಯಾಯವನ್ನು ಲೋಕೇಶ್ ಕನಕರಾಜರ್ ಅವರು ಅದಕ್ಕೆ ಪರಿಹಾರವನ್ನು ಹುಡುಕ್ತಾ ಹೋಗ್ತಾರೆ. ಸ್ವಲ್ಪ ಅಲ್ಲಲ್ಲಿ ಬ್ಯಾಡ್ ಲವ್ ಸ್ಟೋರಿ ಇರುತ್ತೆ. ಲೋಕೇಶ್ ಕನಕರಾಜ್ ಅವರ ಪರ್ಫಾರ್ಮೆನ್ಸ್ ಮಾತ್ರ ತುಂಬಾ ಎಕ್ಸಲೆಂಟ್ ಆಗಿತ್ತು ಭಯ್ಯ. ಮತ್ತೆ ವಾಮಿಕ್ ಗವಿ ಇವರ ಪಾತ್ರ ಕೂಡ ತುಂಬಾ ಬೆಂಕಿ ಅನಿಸಿತ್ತು ಭಯ್ಯ. ಇವರ ಜೊತೆ ಇರುವಂತ ಫ್ರೆಂಡ್ಸ್ ಗಳ ಪರ್ಫಾರ್ಮೆನ್ಸ್ ಕೂಡ ಎಕ್ಸಲೆಂಟ್ ಆಗಿತ್ತು. ಈ ಸಿನಿಮಾದಲ್ಲಿ ಆಕ್ಷನ್ ಫೈಟ್ ಸೀನ್ಸ್ ಗಳು ತುಂಬಾ ಹೆಚ್ಚಾಗಿದ್ದಾವೆ. ಮತ್ತೆ ಸಾಂಗ್ಸ್ ಕೂಡ ಒಂದೆರಡು ಚೆನ್ನಾಗಿದ್ದಾವೆ. ನೀವಿನ್ನು ಈ ಸಿನಿಮಾನ ನೋಡಿಲ್ಲ ಅಂದ್ರೆ ಹೋಗಿ ನೋಡಿ, ಥಿಯೇಟರ್ ಅಲ್ಲಿ ಬಿಡುಗಡೆ ಆಗಿದೆ. ಈ ಸಿನಿಮಾದ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ಅನಿರುದ್ಧ್ ಮ್ಯೂಸಿಕ್ ಭಯ್ಯ ಮತ್ತು ವಿಜುವಲ್ಸ್ ಮೇಕಿಂಗ್ ಕ್ವಾಲಿಟಿ ತುಂಬಾ ರಿಚ್ ಆಗಿದೆ. ಲೋಕೇಶ್ ಕನಕರಾಜರ್ ಅವರ ಪರ್ಫಾರ್ಮೆನ್ಸ್ ಮಾತ್ರ ಚಿಂದಿ ಭಯ್ಯ. ಈ ಸಿನಿಮಾದಲ್ಲಿ ಇಬ್ಬರು ಹೀರೋಣಿ ಇರ್ತಾರೆ, ಅವರ ಕ್ಯಾರೆಕ್ಟರ್ಸ್ ಕೂಡ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಭಯ್ಯ. ಇನ್ನು ಮೈನಸ್ ಪಾಯಿಂಟ್ ನೋಡೋದಾದ್ರೆ ಒಂದೊಂದು ಸಿಚುವೇಶನ್ ಅಲ್ಲಿ ಸ್ವಲ್ಪ ಸ್ಲೋ ಇತ್ತು, ಇನ್ನೊಂದು ಕಡೆ ಸ್ಪೀಡ್ ಆಗಿ ಹೋಗ್ತಾ ಇರುತ್ತೆ, ಹಾಗಾಗಿ ಕನ್ಫ್ಯೂಸ್ ಅಲ್ಲಿ ಇರ್ತೀರಾ. ಇನ್ನು ಸಾಂಗ್ಸ್ ಮಾತ್ರ ಅಷ್ಟೊಂದು ಹೈಪ್ ಇದ್ದಿಲ್ಲ. ಈ ಸಿನಿಮಾಕ್ಕೆ ನನ್ನ ರೇಟಿಂಗ್ ಬಂದ್ಬಿಟ್ಟು 5ಗೆ 2.5 ಸ್ಟಾರ್ಸ್ ಭಯ್ಯ. ನೀವು ಈ ಸಿನಿಮಾನ ನೋಡಿದ್ರೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಪಟ ಹೋಗಿ ಕಮೆಂಟ್ ಮಾಡಿ ತಿಳಿಸಿ ಭಯ್ಯ. ಮತ್ತೆ ಈ ರಿವ್ಯೂ ಇಷ್ಟ ಇದ್ರೆ ಲೈಕ್ ಮಾಡಿ, ನಮ್ಮ ಚಾನೆಲ್ ಗೆ ಹೊಸೊಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಥ್ಯಾಂಕ್ ಯು.